ನಮಸ್ಕಾರ. ಈಗ ತಮಗೆ ಇ ಲರ್ನಿಂಗ್ ವೆಬ್ಸೈಟ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಉನ್ನತ ಶಿಕ್ಷಣ ಇಲಾಖೆಯ ನೇತೃತ್ವದಡಿಯಲ್ಲಿ NIC-ರವರು ಇ ಲರ್ನಿಂಗ್ ಪೋರ್ಟಲ್ವನ್ನು ಸಿದ್ಧಪಡಿಸಿದ್ದಾರೆ. ಇ ಲರ್ನಿಂಗ್ ಕೂಡ ಉನ್ನತ ಶಿಕ್ಷಣ ಇಲಾಖೆಯ ICT ಇನಿಷಿಯೇಟಿವ್ಸ್ ಪ್ರೋಗ್ರಾಂನ ಒಂದು ಅಂಗ. ಇ ಲರ್ನಿಂಗ್ ಪೋರ್ಟಲ್ನಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ನೋಟ್ಸ್, ವಿಡಿಯೋಸ್ ಮತ್ತು ಇನ್ನಿತರ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಉಪಯೋಗಿಸಬಹುದು. ಇ ಲರ್ನಿಂಗ್ ಪೋರ್ಟಲ್ನ URL ಅನ್ನು ನೋಟ್ ಮಾಡ್ಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ICT ಇನಿಷಿಯೇಟಿವ್ ಪ್ರೋಗ್ರಾಂನ ಪೋರ್ಟಲ್. ಇಲ್ಲಿ ಎಲ್ಲ ICT ಇನಿಷಿಯೇಟಿವ್ ಸಾಫ್ಟ್ವೇರ್ಗಳ ಪಟ್ಟಿ ತಮಗೆ ಸಿಗುತ್ತದೆ. ಈ ಕಂಟೆಂಟ್ ಅಥವಾ ಇ ಲರ್ನಿಂಗ್ ಸಾಫ್ಟ್ವೇರನ್ನು ಈಗ ಓಪನ್ ಮಾಡೋಣ. ಇದು ಇ ಲರ್ನಿಂಗ್ ಅಥವಾ ಇ ಕಂಟೆಂಟ್ನ ಪೋರ್ಟಲ್. ಇಲ್ಲಿ ತಾವು ನೋಡ್ಬೋದು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MSc IT ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಇದೇ ರೀತಿ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳ ನೋಟ್ಸ್, ವಿಡಿಯೋಸ್ ಮತ್ತು ಸ್ಟಡಿ ಮೆಟೀರಿಯಲ್ಸ್ ಇಲ್ಲಿ ಸಿಗುತ್ತೆ. ಇದೇ ರೀತಿ ಅಂಡರ್ ಗ್ರ್ಯಾಜುಯೇಷನ್ನ ಸ್ಟಡಿ ಮೆಟೀರಿಯಲ್ಸ್ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಯ ಸ್ಟಡಿ ಮೆಟೀರಿಯಲ್ಸನ್ನು ನೀವು ಇಲ್ಲಿ ನೋಡ್ಬೋದು. ಮತ್ತು MHRDಯ ನೋಟ್ಸ್ಗಳು, ಇಲ್ಲಿ ವಿಡಿಯೋ ಲೆಕ್ಚರ್ಸ್ ಸಿಗುತ್ತೆ. IIT ಮತ್ತು IIS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಲ್ಲಿ ಎಲ್ಲ ರೀತಿಯ ನೋಟ್ಸ್, ವಿಡಿಯೋ ಟ್ಯುಟೋರಿಯಲ್ಸ್ ಮತ್ತು ಸ್ಟಡಿ ಮೆಟೀರಿಯಲ್ಸ್ಗಳನ್ನು ತಾವು ನೋಡ್ಬೋದು. ಇಲ್ಲಿ ಈ ಲೈಬ್ರರಿಯಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ನೋಟ್ಸ್ಗಳನ್ನು ಸಿಗುತ್ತೆ. ಇಲ್ಲೊಂದು ಲಾಗಿನ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ ಯಾರಾದರೂ ತಾವು ಪ್ರಿಪೇರ್ ಮಾಡಿರುವಂಥ ನೋಟ್ಸ್ ಅಥವಾ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಮೊದಲಿಗೆ ಅವರು ರಿಜಿಸ್ಟರ್ ಆಗಿರಬೇಕು. ರಿಜಿಸ್ಟರ್ ಆಗಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಆಗಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಒಂದು ಲಿಂಕ್ ಇದೆ. ಅದನ್ನು ಓಪನ್ ಮಾಡಿದಾಗ PUC ಸ್ಟಡಿ ಇನ್ ಕರ್ನಾಟಕ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟರೆ PUC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. PUC ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮ್, ನೆಕ್ಸ್ಟ್ ಜೆಂಡರ್, ನೆಕ್ಸ್ಟ್ ಮೊಬೈಲ್ ನಂಬರ್, ಇಮೇಲ್ ID, ಈಗ ಕಾಲೇಜನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಡಿಪಾರ್ಟ್ಮೆಂಟನ್ನು ಎಂಟ್ರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದರಲ್ಲಿ ಕಂಟೆಂಟ್ ರೆಫರೆನ್ಸ್ ನಂಬರ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಈ ಕಂಟೆಂಟ್ ರೆಫರೆನ್ಸ್ ನಂಬರ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಮೊಬೈಲಿಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಬಂದಿರುತ್ತೆ. ಆ ಅಕ್ನಾಲೇಜ್ಮೆಂಟ್ ನಂಬರನ್ನು ನೀವು ಸೇವ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಬಂದಿರುತ್ತೆ. ಆ ರಿಕ್ವೆಸ್ಟನ್ನು ನಾವು ಅಪ್ರೂವ್ ಮಾಡಿದ ತಕ್ಷಣ ಆ ಸ್ಟೂಡೆಂಟಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಉಪಯೋಗಿಸ್ಕೊಂಡು ಇ ಲರ್ನಿಂಗ್ ಪೋರ್ಟಲ್ನಲ್ಲಿ ಲಾಗಿನ್ ಆಗ್ಬೋದು. ಈಗ ಗೋ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಯೂಸರ್ ನೇಮನ್ನು ಎಂಟರ್ ಮಾಡ್ತೀನಿ. ನಾವು ನೋಡ್ಬೋದು ಇಲ್ಲಿ ಯೂನಿವರ್ಸಿಟಿ, ಕಾಲೇಜ್ ನೇಮ್ ಮತ್ತು ಸ್ಟೂಡೆಂಟ್ ನೇಮ್ ತೋರಿಸುತ್ತೆ. ಇಲ್ಲಿ ಸ್ಟೂಡೆಂಟ್ ತಾನು ಪ್ರಿಪೇರ್ ಮಾಡಿರುವಂಥ ಕಂಟೆಂಟನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಟೈಟಲ್ ಹಾಕಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಂತ ಎಂಟರ್ ಮಾಡಬೇಕು. ನೆಕ್ಸ್ಟ್ ಆಥರ್. ಈಗ ಫೈಲ್ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದರೆ
ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ತೋರಿಸುತ್ತೆ. ಇಲ್ಲಿ ಸ್ಟೂಡೆಂಟ್ ಅಪ್ಲೋಡ್ ಮಾಡೋ ಕಂಟೆಂಟನ್ನು ನೋಡಬೇಕಾದ್ರೆ ಈ ಕಂಟೆಂಟ್ ಅಪ್ಲೋಡೆಡ್ ಬೈ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ಸ್ ಅಪ್ಲೋಡ್ ಮಾಡಿರೋ ಕಂಟೆಂಟ್ ಅಂತ ತಾವು ನೋಡ್ಬೋದು. ಸ್ಟೂಡೆಂಟ್ ಕಂಟೆಂಟ್ ಅಪ್ಲೋಡ್ ಮಾಡಿದ ತಕ್ಷಣ ಅದು ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಬಂದಿರುತ್ತೆ. ಆ ಅಪ್ಲೋಡ್ ಮಾಡಿರೋ ಕಂಟೆಂಟನ್ನು ಯೂನಿವರ್ಸಿಟಿ ಅಪ್ರೂವ್ ಮಾಡಿದರೆ ಮಾತ್ರ ಸ್ಟೂಡೆಂಟ್ ಅದನ್ನು ನೋಡ್ಬೋದು. ಅದನ್ನು ಯೂಸ್ ಮಾಡಿದ ತಕ್ಷಣ ಲಾಗೌಟ್ ಅಂದ್ಬಿಡಬೇಕು.